ಅಸ್ಸಲಾಮು ಅಲೈಕುಂ. ಖಿದ್ಮತ್ ಇಸ್ಲಾಂ ಬದರ್ ಕಮಿಟಿ ನಡುಪದವು ಇದರ 40ನೇ ವಾರ್ಷಿಕ ಹಾಗೂ ಬದರ್ ಟವರ್ ಕಟ್ಟಡದ ಈ ಕಾರ್ಯಕ್ರಮದ ಸುಂದರ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರು, ಈ ಕ್ಷೇತ್ರದ ಶಾಸಕರು, ನನ್ನ ನಾಯಕರು, ಅಭಿವೃದ್ಧಿಯ ಅಧಿಕಾರರು, ಸೌಹಾರ್ದತೆಯ ರಾಯಭಾರಿಗಳಾಗಿರ್ತಕ್ಕಂಥ ಯುಟಿ ಖಾದರ್ ಸರ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈಗಾಗಲೇ ನಿರ್ಗಮಿಸಿರ್ತಕ್ಕಂಥ ಸೈಯದ್ ಜಿಫ್ರಿ ತಂಗಲ್ರವರೇ ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ನನ್ನ ನಾಯಕರುಗಳಿಗೆ, ಉಲಮಾಗಲೇ ಹಾಗೂ ಭದ್ರ ಕಮಿಟಿನ ಅಧ್ಯಕ್ಷರುಗಳೇ, ಸದಸ್ಯರುಗಳು. ನಾನೇನು ದೊಡ್ಡ ಮಾತು ಆಡುವಂಥ ಶಕ್ತಿ ಇಲ್ಲ, ಆದರೂ ಸಹ ಕೆಲವು ವಿಚಾರಗಳನ್ನು ಹೇಳಬೇಕು ಅಂತೇಳಿ ಪ್ರಸ್ತಾವನೆಯಲ್ಲಿ ಮಾಡಬೇಕಂತೇಳಿ ನಮ್ಮ ಭದ್ರ ಕಮಿಟಿಯವರು ಹೇಳಿದ್ದಾರೆ. ಸರ್, ಇದು ನಾವು ಚಿಕ್ಕದಿರುವಾಗ ಒಂದು ಸ್ಥಾಪನೆಗೊಂಡಿರ್ತಕ್ಕಂಥ ಒಂದು ಸಮಿತಿ ಅಥವಾ ಕಿದ್ಮತ್ ಮಾಡುವಂಥ ಅಥವಾ ಕೆಲಸ ಮಾಡುವಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಸುಮಾರು 40 ವರ್ಷಗಳ ಕಾಲ ಈ ಪ್ರದೇಶದ ಜನರ, ಈ ಮಸೀದಿಯ ಹಾಗೂ ಸುತ್ತಮುತ್ತಲಿನ ಹಲವಾರು ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗಿ ಇಷ್ಟು ದೊಡ್ಡ ಒಂದು ಬಿಲ್ಡಿಂಗನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಈ ನಾಡಿನ ಯುವಕರ ಶ್ರಮ ಮತ್ತು ಇದರ ಪ್ರತಿಫಲ ಇವತ್ತು ಕಾಣ್ತಾ ಇದೆ. ಅದರೊಂದಿಗೆ ನಾನು ಸಹ ಈ ಸಮಿತಿಯಲ್ಲಿ ಸುಮಾರು ಹೈಸ್ಕೂಲ್ ವಿದ್ಯಾರ್ಥಿಯಾಗಿರ್ತಕ್ಕಂಥ ಸಂದರ್ಭದಿಂದ PUCಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ಆದಮೇಲೆ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಇವತ್ತಿಗೂ ನಮ್ಮ ಯುವಕರು ಭಾಳಷ್ಟು ಶ್ರಮಪಟ್ಟು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ನಮ್ಮ ಮಸೀದಿಯ ಗುರುಗಳು ಸಹ ಇದರಲ್ಲಿ ಮನೆ ಕೊಡುವಂಥ ಕೆಲಸಗಳನ್ನು ಸಹ ಮಾಡಿದ್ದಾರೆ. ಅದರೊಂದಿಗೆ ಎಲ್ಲ ಸುತ್ತಮುತ್ತಲಿನ ಈ ಮಸೀದಿಯ ಸ್ವಚ್ಛತೆ ಇರಬಹುದು, ಇನ್ನಿತರ ವಿಚಾರಗಳಿರ್ಬೋದು, ಎಲ್ಲ ವಿಚಾರಗಳನ್ನು ಭಾಳ ನಾಜೂಕಿನಿಂದ ಮತ್ತು ಶಿಸ್ತುಬದ್ಧವಾಗಿ ಮತ್ತು ಇಸ್ಲಾಮಿನ ಚೌಕಟ್ಟಿನ ಒಳಗೆ ಮಾಡುವಂಥ ಕೆಲಸವನ್ನು ಮಾಡುವುದರ ಮುಖಾಂತರ ಕೊರೋನಾ ಸಂದರ್ಭಗಳಿರ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಹಲವಾರು ಸೇವಾ ಕೈಂಕರ್ಯಗಳ ಮುಖಾಂತರ ಈ ನಾಡಿಗೆ ಹೆಮ್ಮೆಯನ್ನು ತಂದಿರತಕ್ಕಂಥದ್ದು ಖಿದ್ಮತ್ ಇಸ್ಲಾಂ ಬದರ್ ಕಮಿಟಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಸಕರು ಈ ಪ್ರದೇಶಕ್ಕೆ ಹಲವಾರು ರಸ್ತೆಗಳಿರ್ಬೋದು, ಇವತ್ತು ಮಲ್ಟಿ ವಿಲೇಜ್ ಸ್ಕೀಮಿನಿಂದಾಗಿ 24 ಗಂಟೆ ಸಹ ಈಗ 1 ತಿಂಗಳಿಂದ ನೀರು ಬರ್ತಾ ಇದೆ. ಇದರ ಕೊಡುಗೆ ನಮ್ಮ ಶಾಸಕರದ್ದು. ನಾವು ಯಾವುದೇ ಕಾರ್ಯಕ್ರಮ ಅಥವಾ ಯಾವುದೇ ಕೆಲಸಗಳನ್ನು ಕೇಳದೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇಲ್ಲಿ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಈ ಕಾಣ್ತಿರ್ತಕ್ಕಂಥ ಯಾವುದೇ ರಸ್ತೆಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಶಾಸಕರಾಗಿ ಬಂದ ಸಂದರ್ಭದಲ್ಲಿ ಎಲ್ಲ ರಸ್ತೆಗಳು ಇರಬಹುದು ಅಥವಾ ಈ ಮಸೀದಿಗೆ ಈಗಾಗಲೇ ಸರ್ಕಾರದಿಂದ 50 ಲಕ್ಷ ರೂಪಾಯಿಗಳನ್ನು ಸಹ ಅನುದಾನವನ್ನು ನಮಗೆ ಮಂಜೂರು ಮಾಡಿದ್ದಾರೆ. ನಾವು ಬ್ಯಾಂಗ್ಳೂರಿಗೆ ಹೋದಾಗ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಇಬ್ರಾಹಿಂ ಮಾಜಿ ಅವರ ನೇತೃತ್ವದಲ್ಲಿ ನಾವು ಬ್ಯಾಂಗ್ಳೂರಿಗೆ ಹೋದಾಗ ಸುಮಾರು 50 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನನ್ನ ಬಹುದೊಡ್ಡ ಬೇಡಿಕೆ ಸರ್, ನಮ್ಮ ಮಸೀದಿಯ ಗುರುಗಳು ಅಂತ ಹೇಳಿದ್ರೆ ಅಥವಾ ಉಸ್ತಾದರು, ಅರಬಿಕ್ ಪಾಠ ಶಾಲೆ ಅಥವಾ ಮದ್ರಸದ ಅಧ್ಯಾಪಕರಿಗೆ ಅವರ ಆರ್ಥಿಕವಾಗಿ ಬಹಳ ಜರ್ಜರಿತವಾಗಿರ್ತಕ್ಕಂಥ ಒಂದು ನಮ್ಮ ಸಮುದಾಯದ ಗುರುಗಳು ಯಾವುದೇ ಇದ್ದರೆ ಅದು ನಮ್ಮ ಮಸೀದಿಯಲ್ಲಿ ಅಥವಾ ಮದ್ರಸದಲ್ಲಿರ್ತಕ್ಕಂಥ ಗುರುಗಳು. ಆದರೆ ಮಸೀದಿಯಲ್ಲಿ ಇರತಕ್ಕಂಥ ಗುರುಗಳು ಮತ್ತು ಮುಅಜ್ಜಿನರಿಗೆ ಸರ್ಕಾರ ಈಗಾಗಲೇ ಅವರಿಗೆ ಸ್ವಲ್ಪ ಮಟ್ಟದ ಒಂದು ಸಹಾಯವನ್ನು ಕೊಡ್ತಾ ಇದೆ. ಇನ್ನು ನನ್ನ ಕಳಕಳಿಯ ಬೇಡಿಕೆ, ನೀವು ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥವರು, ಇಡೀ ಸರ್ಕಾರ ನಿಮ್ಮ ಅಧೀನದಲ್ಲಿರ್ತಕ್ಕಂಥದ್ದು. ನಮ್ಮ ಮದ್ರಸದ ಅಧ್ಯಾಪಕರು ಅಂತ ಹೇಳಿದರೆ ನಿಜವಾಗಿಯೂ ಆರ್ಥಿಕವಾಗಿಯೂ ಶೈಕ್ಷಣಿಕವಾಗಿಯೂ ಆರೋಗ್ಯವಾಗಿಯೂ ಬಹಳ ಹಿಂದೆ ಇದ್ದಾರೆ. ಅವರ ಮಕ್ಕಳಿಗೆ ಇವತ್ತು ಆರೋಗ್ಯ ಸೇವೆಯನ್ನು ಸಹ ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಕನಿಷ್ಠ ವೇತನಕ್ಕಿಂತ ಕಡಿಮೆ ಸಂಬಳಕ್ಕೆ ದುಡಿಯುವಂಥವರು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಮದ್ರಸದ ಅಧ್ಯಾಪಕರು. ಯಾಕಂತ ಹೇಳಿದ್ರೆ ಯಾವುದೇ ಮದ್ರಸವು ಬಹಳ ಸುಸಜ್ಜಿತವಾಗಿ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು 50-100 ಮನೆಗಳು ಸೇರಿಸಿ ತಮ್ಮ ಮಕ್ಕಳಿಗೆ ಧಾರ್ಮಿಕ ವಿದ್ಯಾಭ್ಯಾಸ ಬೇಕು, ಅರಬಿಕನ್ನು ಕಲಿಬೇಕು, ಕುರಾನನ್ನು ಓದಬೇಕು, ಸರಿಯತ್ತಿನೊಳಗೆ ಜೀವನ ಮಾಡಬೇಕು ಎಂಬ ಮಾದಾಸ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ಒಬ್ಬ ಧಾರ್ಮಿಕ ಗುರುಗಳನ್ನು ನೇಮಕ ಮಾಡುವಂಥದ್ದು, ಒಂದು ಮದ್ರಸದಲ್ಲಿ 2-3 ಜನ ಇರ್ತಾರೆ, ಆವಾಗ ಅವರಿಗೆ ಕನಿಷ್ಠ ವೇತನವನ್ನು ಕೊಡುವಂಥದ್ದು. ಅಂಥ ಸಂದರ್ಭದಲ್ಲಿ ಅವರ ಮಕ್ಕಳಿಗೆ ಉತ್ತಮವಾದಂಥ ಲೌಕಿಕ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವರ ಮಕ್ಕಳ ಆರೋಗ್ಯವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮನೆ ಬಾಡಿಗೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನಮ್ಮ ಮದ್ರಸದ ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮದ್ರಸದ ಅಧ್ಯಾಪಕರು ಅವರಿಗೆ ಸರ್ಕಾರದಿಂದ ಒಂದು ಯಾವುದಾದರೂ ರೀತಿಯ ಒಂದು ಸಹಾಯವನ್ನು ನೀವು ಒದಗಿಸಿಕೊಡ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾನು ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.